ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಿ ಮಲ್ಲಿಕಾರ್ಜುನಾಚಾರಿ. ನೀವು ನೋಡ್ತಿರೋ ಟೆಕ್ ಮೋರಿಂಗ್ ಕಣ ಚಾನಲ್. ಸೊ ಇವತ್ತು ಬಂದ್ಬಿಟ್ಟು ಏನಂತಂದ್ರೆ, ಒಂದು ವೇಸ್ಟ್ ಮೊಬೈಲಿಂದ ನಾವು ಏನೇನು ಮಾಡ್ಬೋದು. ವೇಸ್ಟ್ ಮೊಬೈಲ್ ಅಂದರೆ ವೇಸ್ಟ್ ಮೊಬೈಲ್ ಅಲ್ಲ. ಸೊ ಏನಂದ್ರೆ ಫಿಸಿಕಲ್ ಆಗಿ ಡ್ಯಾಮೇಜ್ ಆಗಿರುತ್ತಲ್ಲ. ಸೊ ಓ ಎಸ್ ಪರವಾಗಿ ಚೆನ್ನಾಗಿ ವರ್ಕ್ ಆಗ್ತಿದ್ರ ಮೊಬೈಲು, ಓಕೆನಾ. ಅಂದರೆ ಡಿಸ್ಪ್ಲೇ ಏನಾದರೂ ಸ್ಕ್ರ್ಯಾಚಸ್ ಆಗಿರಲಿ, ಕ್ರ್ಯಾಕ್ ಬಿಟ್ಟಿದ್ರು ಪರವಾಗಿಲ್ಲ, ಏನಂದ್ರೆ ವರ್ಕ್ ಆಗ್ತಿರ್ಬೇಕು, ಓಕೆನಾ. ನಾವು ಆಪ್ರೇಟ್ ಮಾಡಂಗೆ ಇರಬೇಕು ಅಂತ ಮೊಬೈಲಿಂದ ನಾವು ಏನೇನು ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ, ಓಕೆನಾ. ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನೀವೇ ನಮ್ಮ ಚಾನಲ್ಗೆ ಹೊಸ್ತಾ ಬಂದಿದ್ರೆ ಮಾತ್ರ ಕೆಳಕಡೆ ಒಂದು ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಫೀಲ್ ಆಗಿ ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ಇನ್ಯಾಕೆ ಲೇಟು, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ನಾವೇನಂತಂದ್ರೆ, ಒಂದು ವೇಸ್ಟ್ ಮೊಬೈಲಿಂದ ನಾವು ಭಾಳಷ್ಟು ಮಾಡ್ಬೋದು, ಓಕೆನಾ. ಮಿನಿಮಮ್ ಬಂದ್ಬಿಟ್ಟು 5 or 6 ಥಿಂಗ್ಸ್ ಅಂದರೆ ಪರ್ಟಿಕ್ಯುಲರ್ ಆಗಿ ನಾನು ಹೇಳ್ತಿದ್ದೀನಿ, ಓಕೆನಾ. ಅಂದರೆ ಪರ್ಫೆಕ್ಟ್ಲಿ ಯೂಸ್ ಮಾಡ್ಬೋದು, ಇನ್ನು ಬೇರೆ ಥರ ಎಲ್ಲ ಯೂಸ್ ಮಾಡ್ಬೋದು. ಬಟ್ ಅಂದರೆ ಒಂಥರ ಚೀಪ್ ಕಣ್ಣ ಕಾಣಿಸ್ಬಿಡ್ತಾವೆ. ಅಂದರೆ ಅಷ್ಟೊಂದು ಯೂಸ್ಫುಲ್ ಇರೋಲ್ಲ ಹೋಟ್ಲಿಂದ. ಸುಮ್ಮನೆ ಒಂದು ಚಿಕ್ಕ ಇದಕ್ಕಾಗಿ ಯೂಸ್ ಮಾಡ್ಬೇಕಪ್ಪ ಹೋಟ್ಲನ್ನ ಅಂತ ಹಂಗೆ ಅನಿಸ್ಬಿಡುತ್ತೆ. ಅಂದರೆ ದೊಡ್ಡ ಮಟ್ಟದಲ್ಲಿ ಒಂದು ವೇಸ್ಟ್ ಮೊಬೈಲ್ ಯಾವ ರೀತಿ ಯೂಸ್ ಮಾಡೋದಂತ ನೋಡುವಂತಿ. ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ನಾವು ಒಂದು ಮೊಬೈಲಿಂದ ನಾವು ಏನು ಮಾಡೋದಂತ ಫಸ್ಟ್ ನೋಡೋದಾದರೆ, ಸೊ ಆ ಮೊಬೈಲಿಂದ ನಾವು ಏನಂತಂದರೆ, ನಿಮ್ಮ ಹತ್ರ ಏನಾದರೂ ಪಿ ಸಿ ಇತ್ತು ಅನ್ಕೊಳ್ಳಿ, ಓಕೆನಾ. ಪಿ ಸಿ ಓಕೆ, ಲ್ಯಾಪ್ಟಾಪ್ ಇತ್ತು ಅನ್ಕೊಳ್ಳಿ, ನಿಮ್ಗೆ ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾ ಬೇಕಾದ್ರೆ ತನ್ಕಣ ಪೊಸಿಷನ್ ಇರಲ್ಲ. ಅಂಥ ಟೈಮ್ಲಿ ಏನಂತಾರೆ, ನಿಮ್ಮ ಹತ್ರ ವೇಸ್ಟ್ ಮೊಬೈಲ್ ಇದ್ದರೆ ಅದರಿಂದ ಏನಂತಾನೆ ಒಂದು ವೆಬ್ ಕ್ಯಾಮ್ ರೀತಿಯಲ್ಲಿ ನಾವು ಯೂಸ್ ಮಾಡ್ಬೋದು, ಓಕೆ. ಅಂದರೆ ಇವಾಗ ನಿಮ್ಮ ಬರುತ್ತಲ್ಲ, ಗೊತ್ತಿರುತ್ತೆ ಸಪ್ರೇಟ್. ಇವಾಗ ಪಿ ಸಿಗಳಿಂದ ಸಪ್ರೇಟ್ ನಾವು ಪರ್ಚೇಸ್ ಮಾಡೋಕ್ಕಾಗ್ತವೆ ವೆಬ್ ಕ್ಯಾಮ್ಗಳು. ಅದು ಅವಶ್ಯಕತೆ ನಿಮ್ಮ ಹತ್ರ ಮೊಬೈಲ್ ಇದ್ದರೆ, ಎಕ್ಸ್ಟ್ರಾ ಮೊಬೈಲ್ ಇದ್ದರೂ ನಾವಂತಂದು ಈಸಿಯಾಗಿ ಯೂಸ್ ಮಾಡ್ಬೋದು ವೆಬ್ ಕ್ಯಾಮ್ ರೀತಿಯಲ್ಲಿ. ಸೊ ಯಾವ ಥರ ಬರುತ್ತಾರೆ, ಜಸ್ಟ್ ಏನಿಲ್ಲ, ನಾನು ಒಂದು ಅಪ್ಲಿಕೇಶನ್ ಹೇಳ್ತೀನಿ. ಆ ಅಪ್ಲಿಕೇಶನ್ ಏನು ಬಂದ್ಬಿಟ್ಟು ಡ್ರಾಯ್ಡ್ ಕ್ಯಾಮ್ ಫಾರ್ ಪಿ ಸಿ ಅಂತ. ಸೊ ಈ ಅಪ್ಲಿಕೇಶನ್ ಯೂಸ್ ಆಗುತ್ತೆ. ಇನ್ನೊಂದು ಅಪ್ಲಿಕೇಶನ್ ಐತೆ ಅಂತ ಹೇಳ್ಬೋದು, IV, ಓಕೆನಾ. IV ಕ್ಯಾಮ್ ಫಾರ್ ಪಿ ಸಿ ಅಂತ. ಸೊ ಇದು ಸಹ ಅಂತಂದ್ರೆ ಪರವಾಗಿಲ್ಲ, ಓಕೆನಾ, ಸಖತ್ ಯೂಸ್ ಆಗ್ತವೆ. ಈ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ನೀವೇನಂತಂದರೆ ಈಸಿಯಾಗಿ, ಓಕೆನಾ, ಅಂದರೆ ಕನೆಕ್ಟ್ ಮಾಡ್ಬೋದು. ಕನೆಕ್ಟ್ ಮಾಡ್ಕೊಂಡು ಆಮೇಲೆ IP ವೆಬ್ ಕ್ಯಾಮ್ ಥರ ನಾವೆಲ್ಲ ಯೂಸ್ ಮಾಡ್ಕೋಬೋದು. ಒಂದು ನೆನ್ಪಿಟ್ಕೊಳ್ಳಿ, ಪ್ರತಿಯೊಂದು ನಾನು ಹೇಳ್ತೀನಿ ನಿಮ್ಗೆ. ಏನಂತಂದರೆ, ನಿಮ್ಮ ಮೊಬೈಲಿಂದ ಲ್ಯಾಪ್ಟಾಪ್ ನೀವು ಕನೆಕ್ಟ್ ಮಾಡಿದ್ರೆ ಪಿ ಸಿಗೆ ಏನಂತಂದ್ರೆ ವೈಫೈ ಮುಖಾಂತರ ಕನೆಕ್ಷನ್ ಇರಬೇಕು. ಹಂಗಾದ್ರೆ ಮಾತ್ರ ವರ್ಕ್ ಆಗುತ್ತೆ. ಇಲ್ಲಾಂದರೆ USB ಥಿಯೇಟರ್ ಔಟ್ಲಿಂದ ಪರ್ಫೆಕ್ಟ್ಲಿ ವರ್ಕ್ ಆಗಲ್ಲ. ಬಟ್ ವರ್ಕ್ ಆಗುತ್ತೆ, ಅಷ್ಟೊಂದು ಪರ್ಫೆಕ್ಟ್ಲಿ ವರ್ಕ್ ಆಗಲ್ಲ. ಬಟ್ ಏನಂತಂದರೆ ವೈಫೈಯಿಂದ ಕನೆಕ್ಟ್ ಇದ್ರೆ ಮಾತ್ರ ಪರ್ಫೆಕ್ಟ್ಲಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಒಂದು ವೇಸ್ಟ್ ಮೊಬೈಲಿಂದ ಫಸ್ಟ್ ನಾವೇನಂತಂದರೆ, ಒಂದು ವೆಬ್ ಕ್ಯಾಮ್ ರೀತಿಯಲ್ಲಿ, ಒಂದು ಪಿ ಸಿ ವೆಬ್ ಕ್ಯಾಮ್ ರೀತಿಯಲ್ಲಿ ನಾವೇನು ಯೂಸ್ ಮಾಡ್ಬೋದು. ಒಳ್ಳೆ ಕ್ವಾಲಿಟಿ ಇರ್ತೈತೆ, ಓಕೆನಾ. ಸೊ ಇದು ಬಂದ್ಬಿಟ್ಟು ಅಂದರೆ ಫಸ್ಟ್ ಫೀಚರ್. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ನಾವೇನಂತಂದರೆ, ಇನ್ನೊಂದು ರೀತಿಯಲ್ಲಿ ಸಹ ಯೂಸ್ ಮಾಡೋದು. ಏನಂತ, ಅದೇ ಪಿ ಸಿಗೆ ನಮ್ಗೆ ಏನು ಸಮ್ಟೈಮ್ಸ್ ನಾವು ಅಂದರೆ ಕೀಬೋರ್ಡ್ ಯೂಸ್ ಮಾಡಿ ಬೇಜಾರದ್ದು ಹೇಳ್ಬಿಡುತ್ತೆ. ಮೌಸ್ ಆ ರೀತಿಯಲ್ಲಿ ಯೂಸ್ ಮಾಡಿ ಬೇಜಾರದ್ದು ಹೇಳ್ಬಿಡುತ್ತೆ. ಸೊ ನಾವೇನಂತಂದರೆ, ಇವಾಗ ಟಿವಿನ ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡ್ತೀವಿ ಅದೇ ಥರ ಬಂದ್ಬಿಟ್ಟು ನಾವೇನಂತಂದರೆ ಪಿ ಸಿನ ಸಹ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು ನಿಮ್ಮ ಮೊಬೈಲಿಂದ. ಯಾವ ಥರ ಅಂತಂದರೆ, ಜಸ್ಟ್ 2 ಅಪ್ಲಿಕೇಶನ್ ಬೇಕಾಗಿರುತ್ತೆ. ಸೊ ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ, ನೀವು ನಿಮ್ಮ ಮೊಬೈಲಲ್ಲಿ ಪಿ ಸಿ ರಿಮೋಟ್ ಒಂದು ಅಪ್ಲಿಕೇಶನ್ ಇರುತ್ತೆ ಪ್ಲೇಸ್ಟೋರ್, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಹಾಗೆ ಬಂದ್ಬಿಟ್ಟು ಏನಂತಂದರೆ, ನಿಮ್ಮ ಪಿ ಸಿಯಲ್ಲಿ ಬಂದ್ಬಿಟ್ಟು ಏನಂತಂದರೆ ಪಿ ಸಿ ರಿಮೋಟ್ ರಿಸೀವರ್ ಅಂತ ಇರುತ್ತೆ, ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಪಿ ಸಿಯಲ್ಲಿ, ಓಕೆನಾ. ಪಿ ಸಿ ರಿಮೋಟಿಂದ ನಿಮ್ಮ ಮೊಬೈಲ್ ಏನಂತಂದರೆ ಈಸಿಯಾಗಿ ಏನಂತಂದರೆ ಏನಾದರೂ ಟೈಪ್ ಮಾಡ್ಬೋದು. ಅದೇ ಥರ ಬಂದ್ಬಿಟ್ಟು ಮೌಸ್ ಟ್ರ್ಯಾಕರ್ ಥರ ಯೂಸ್ ಮಾಡ್ಬೋದು, ಗೇಮ್ ಪ್ಯಾಡ್ಸ್ ಥರ ಯೂಸ್ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ಅಲ್ಟಿಮೇಟ್ ಫೀಚರ್ ಅಂತ ಅನಿಸ್ತು. ಸೊ ಈ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ. ನನಗೆ ಫಿಸಿಕಲ್ ಆಗಿ ನಿಮಗೆ ನೋಡಿಸ್ಬೋದು. ಬಟ್ ಏನಂತಂದರೆ, ನನ್ನ ಹತ್ರ ವೈಫೈ ಇಲ್ಲ, ಓಕೆನಾ. ವೈಫೈ ಇಲ್ಲ, ಮೊನ್ನೆ ಇತ್ತದು ಕೆಟ್ಟೋಗ್ಬಿಟ್ಟೈತೆ. ಮತ್ತೆ ನಾನು ಇನ್ನೊಂದು ತರಿಸ್ಬೇಕು, ಅದಕ್ಕಾಗೆ ನೋಡ್ಸೋಕ್ಕಾಗ್ತಾಯಿಲ್ಲ. ಇಲ್ಲಾಂದರೆ ನನಗೆ ಸಹ ಭಾಳಷ್ಟು ಐತೆ ನೋಡಿಸ್ಬೇಕಂತ. ಬಟ್ ಏನು ಮಾಡ್ತೀರಾ, ಬೇರೆ ಆಪ್ಷನ್ ಇಲ್ಲ. ಅದಕ್ಕಾಗಿ ಏನಂದ್ರೆ ಪ್ರೆಸೆಂಟ್ ಬಂದ್ಬಿಟ್ಟು ನಾನು ಅಂತಂದ್ರೆ ಜಸ್ಟ್ ಆ್ಯಪ್ಗಳ ಮುಖಾಂತರ ಹೇಳ್ತೀನಿ. ಇಲ್ಲ ನಿಮ್ಗೆ ಫಿಸಿಕಲ್ ಆಗಿ ಬೇಕಂದರೆ ನಾನು ವೈಫೈ ತರಿಸ್ಕೊಂಡು ಬೇಕಾದ್ರೆ ನಿಮಗೆ ವೀಡಿಯೋ ಮಾಡೋದ್ರೆ ಮಾಡ್ತೀನಿ, ಅದರಲ್ಲಿ ಏನು ಅಭ್ಯಂತರ ಏನಿಲ್ಲ. ನಮಗೆ ನೆಕ್ಸ್ಟ್ ರೀತಿಯಲ್ಲಿ ಯಾವ ರೀತಿಯಲ್ಲಿ ಯೂಸ್ ಮಾಡೋದು ಅಂತ, ನಿಮ್ಮ ಮನೇಲಿ ಏನಾದರೂ ನೀವು CCTV ಇಕ್ಬೇಕಂತ ಫಿಕ್ಸ್ ಆಗಿದ್ರೆ, ಓಕೆನಾ. ಸೊ ಅದ್ರ ಬದಲು ನೀವೇನಂತ, ನಿಮ್ಮ ಹತ್ರ ಯಾವುದೋ ಒಂದು ವೇಸ್ಟ್ ಮೊಬೈಲ್ ಇದ್ರೆ ಅದ್ರ ರೀತಿಯಲ್ಲಿ ಅಂತ ನೀವು CCTV ರೀತಿಯಲ್ಲಿ ಯೂಸ್ ಮಾಡ್ಕೋಬೋದು. ಯಾವ ಥರ ಅಂತಂದ್ರೆ, ಅದಕ್ಕೆ ಬಂದ್ಬಿಟ್ಟು ನಮಗೆ ಅಂದರೆ 2 ರೀತಿಯಲ್ಲಿ ಅಪ್ಲಿಕೇಶನ್ಸ್ ಇದಾವೆ. ಫಸ್ಟ್ ಅಪ್ಲಿಕೇಶನ್ ಬಂದ್ಬಿಟ್ಟು IP ವೆಬ್ ಕ್ಯಾಮ್ ಅಂತ. ಸೊ ಈ ವೆಬ್ಸೈಟ್ನ ನೀವೇನಂತ ಇನ್ಸ್ಟಾಲ್ ಮಾಡ್ಕೊಳ್ಳಿ. ವೇಸ್ಟ್ ಮೊಬೈಲ್ ಇನ್ಸ್ಟಾಲ್ ಮಾಡ್ಕೊಂಡು ಅದು ನೀವೇನಂತಂದರೆ ಸ್ಟಾರ್ಟ್ ಮಾಡ್ಬೋದು. CCTV ಸ್ಟಾರ್ಟ್ ಮಾಡ್ಬೋದು. ನೀವೇನಂತಂದರೆ ನೋಡಬೇಕಂದಾಗ ಅದು ನಿಮ್ಮ ಹತ್ರ ಒಂದು ವೆಬ್ಸೈಟಲ್ಲಿ ಹೋಗಿ ಅವಾಗಲೇ ನೋಡಿಸುತ್ತೆ, ಓಕೆನಾ. ಒಂದು ವೆಬ್ ಕ್ಯಾಮ್ ನೋಡಿಸುತ್ತೆ. ಆ ಆ್ಯಪ್ನಲ್ಲಿ ಬಂದ್ಬಿಟ್ಟು ನಿಮ್ಮಂತಂದರೆ ಅದರ ಒಂದು IP ಅಡ್ರೆಸ್ ಇರುತ್ತೆ. IP ಅಡ್ರೆಸ್ ಬಂದ್ಬಿಟ್ಟು ನಿಮ್ಮಂತ ಕ್ರೋಮ್ನಲ್ಲಿ ಸರ್ಚ್ ಮಾಡಿದ ತಕ್ಷಣ ಅಂತಂದ್ರೆ ಅದು CCTV ಎಲ್ಲ ನಿಮ್ಮ ಹತ್ರ ಕಾಣಿಸುತ್ತೆ, ಓಕೆನಾ. ನೆಕ್ಸ್ಟ್ ಇನ್ನೊಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಅಂತಂದರೆ, ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಅಂದರೆ ಇನ್ನೂ ಒಂದು ನಿಮ್ಮ ಪರ್ಸ್ನಲ್ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡೋಕ್ಕಾಗುತ್ತೆ. ಇನ್ನೊಂದು ಆ್ಯಪ್ ಬಂದ್ಬಿಟ್ಟು ಅಂತಂದರೆ, ಒಂದು ವೇಸ್ಟ್ ಮೊಬೈಲ್ ಸರ್ಚ್ ಮಾಡೋದು CCTV ಆಗಿ ಯೂಸ್ ಮಾಡ್ತಿರೋ ಆ ಮೊಬೈಲಲ್ಲಿ ಅಂತಂದ್ರೆ ನೀವು ಇನ್ಸ್ಟಾಲ್ ಮಾಡೋಗುತ್ತೆ. ಆ ಆ್ಯಪ್ಗಳು ಅಂತಂದರೆ, ಫಸ್ಟ್ ಆ್ಯಪ್ ಬಂದ್ಬಿಟ್ಟು ಅಂತಾರೆ ಅಟ್ ಹೋಮ್ ಫಾರ್ CCTV ಅಂತ ಇರುತ್ತೆ. ಆ ಅಪ್ಲಿಕೇಶನ್ ಬಂದ್ಬಿಟ್ಟು ಅಂತಂದರೆ, ನಿಮ್ಮದು CCTV ಅಂತ CCTV ಕನ್ವರ್ಟ್ ಮಾಡೋಕಂತ ಯಾವ ಮೊಬೈಲ್ ಅನ್ಕೊಂಡ್ರೆ ಆ ಮೊಬೈಲ್ ಇನ್ಸ್ಟಾಲ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅಂತಂದರೆ, ಇನ್ನೊಂದು ಅಪ್ಲಿಕೇಶನ್ ಬಂದ್ಬಿಟ್ಟು CCTV ಹೋಮ್ ಸ್ಟ್ರೀಮರ್ ಅಂತ, ವೀಡಿಯೋ ಸ್ಟ್ರೀಮರ್ ಅಂತ ಇತ್ತಲ್ಲ, ಅದನ್ನು ಬಂದ್ಬಿಟ್ಟು ಅಂದರೆ ನಿಮ್ಮ ಮೊಬೈಲಲ್ಲಿ
ಇನ್ಸ್ಟಾಲ್ ಮಾಡೋಕ್ಕಾಗುತ್ತೆ. ಸೊ ಆ್ಯಸ್ ಇಟ್ ಈಸ್ ನಿಮ್ಗೆ ಅವರೇ ಅರ್ಥ ಆಗ್ಬಿಡುತ್ತೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ ತಕ್ಷಣ ಅವರೇ ಟ್ರಯಲ್ ನೋಡಿಸ್ಬಿಡ್ತಾ ಆ ಮುಖಾಂತರ ನೀವೇನಂತಂದರೆ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೋಬೋದು. ಓಕೆನಾ. ಸೊ ಈ CCTV ರೀತಿಯಲ್ಲಿ ಸಹ ಯೂಸ್ ಮಾಡ್ಕೋಬೋದು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಈ ವೇಸ್ಟ್ ಮೊಬೈಲಿಂದ ಇನ್ನೇನು ಮಾಡ್ಬೋದು ಗುರು ಅಂತಂದರೆ, ಈ ಮೊಬೈಲಿನ ನಿಮ್ಮ ಮನೇಲಿ ಏನಾದರೂ ಟಿವಿಗೆ ರಿಮೋಟ್ ಇಲ್ಲ, ಓಕೆನಾ, ಅಂಥ ಟೈಮಲ್ಲಿ ಸಹ ನೀವು TV ರಿಮೋಟ್ ಕಂಟ್ರೋಲರ್ ಸಹ ಯೂಸ್ ಮಾಡ್ಬೋದು. ಇದನ್ನು ಯಾವ ರೀತಿಯಲ್ಲಿ ಅಂತಂದರೆ, ಈ ಪ್ಲೇಸ್ಟೋರಲ್ಲಿ ಭಾಳಷ್ಟು ಸಿಗ್ತವೆ TV ರಿಮೋಟ್ ಕಂಟ್ರೋಲರ್ ಅಂತ, ಆಂಡ್ರಾಯ್ಡ್ TV ರಿಮೋಟ್ ಕಂಟ್ರೋಲರ್ ಅಂತ ಅಪ್ಲಿಕೇಶನ್ ನೀವೇನು ಇನ್ಸ್ಟಾಲ್ ಮಾಡ್ಕೊಂಡು IP ಅಡ್ರೆಸ್ ಮುಖಾಂತರ ನೀವೇನು ಅಸೈನ್ ಮಾಡಿ ಈಸಿಯಾಗಿ ನಿಮ್ಮ ಟಿವಿನ ಅಂತಂದರೆ ಕಂಟ್ರೋಲ್ ಮಾಡ್ಕೋಬೋದು. ಓಕೆನಾ. ಅಪ್ಲಿಕೇಶನ್ ಇದೇ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಅಂಬೋದು ಏನಿಲ್ಲ, ಭಾಳಷ್ಟು ಇದ್ದಾವೆ. ಓಕೆನಾ. IR ಬ್ಲಾಸ್ಟರ್ ಇರ್ಬೇಕಂಬುದು ಏನೇನು ರೂಲ್ ಇಲ್ಲ. ಓಕೆನಾ. IP ಅಡ್ರೆಸ್ ಮುಖಾಂತರ ಏನಂತಂದರೆ ಇದು ಕನೆಕ್ಟ್ ಇರುತ್ತಲ್ಲ, IR ಬ್ಲಾಸ್ಟ್ ಅವಶ್ಯಕತೆ ಇಲ್ಲ. ರೆಡ್ಮಿ ಮೊಬೈಲ್ಸ್ ನಿಮ್ಮ ಹತ್ರ ಏನಾದರೂ IR ಬ್ಲಾಸ್ಟ್ ಇದ್ರೆ ಏನೋ ಆಲ್ಮೋಸ್ಟ್ ಅಂತಂದ್ರೆ ನಿಮ್ಮ ಮೊಬೈಲಲ್ಲಿ TV ರಿಮೋಟ್ ಕಂಟ್ರೋಲ್ ಅಪ್ಲಿಕೇಶನ್ ಇರುತ್ತೆ. ಅಪ್ಲಿಕೇಶನ್ ನೀವೇನಂತಂದರೆ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ನಿಮ್ಮ TVನ, AC ನ, ಫ್ಯಾನ್ನ ಪ್ರತಿಯೊಂದು ನೀವಂತಂದರೆ ಕಂಟ್ರೋಲ್ ಮಾಡ್ಬೋದು. ಸೊ ಈ ರೀತಿಯಲ್ಲಿ ನಾವಂತಂದ್ರೆ ಒಂದು ವೇಸ್ಟ್ ಮೊಬೈಲ್ನ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಅದೇ ರೀತಿಯಲ್ಲಿ ಏನಂತಂದರೆ, ಇನ್ನೊಂದು ಫೀಚರ್ ಯಾವ ರೀತಿಯಲ್ಲಿ ಯೂಸ್ ಮಾಡೋದು ಅಂದರೆ, ನಿಮ್ಮ ಮಕ್ಳು ಏನಾದರೂ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಿದ್ರೆ, ಓಕೆ, ನಿಮ್ಮ ಮಕ್ಕಳಿಗೆ ಒಂದು ಸಪ್ರೇಟ್ ಮೊಬೈಲ್ ಕೊಡ್ಬೇಕು ಅನ್ಕೊಂಡಿದ್ದಾರೆ, ವೇಸ್ಟ್ ಮೊಬೈಲ್ನ. ಆ ಮೊಬೈಲಲ್ಲಿ ಏನಂತಂದರೆ ಒಂದು, ಓಕೆನಾ, ಆ ಮೊಬೈಲ್ ಏನಂತ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಪೇರೆಂಟಲ್ ಕಂಟ್ರೋಲ್ ಅಂತ. ಆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಏನಂತಂದರೆ ಕೊಟ್ಬಿಟ್ರೆ, ಓಕೆನಾ, ನಿಮ್ಮ ಮೊಬೈಲ್ ನಿಮ್ಮ ಮಕ್ಕಳು ಅಂತ ಲಿಮಿಟೆಡ್ ರೀತಿಯಲ್ಲಿ ಅಂತಂದರೆ ಮೊಬೈಲ್ನ ಯೂಸ್ ಮಾಡ್ಕೋಬೋದು. ಆ್ಯಸ್ ಇನ್ಸ್ಟಾಗ್ರಾಮ್ ಆಗಲಿ, ಯೂಟ್ಯೂಬ್ನಲ್ಲಾಗಿ ಲಿಮಿಟೆಡ್ ರೀತಿಯಲ್ಲಿ ಯೂಸ್ ಮಾಡೋದು. ನಾವು ಟೈಮ್ ಸಹ ಸೆಟ್ ಮಾಡ್ಕೋಬೋದು, ಇಷ್ಟೊತ್ತೇ ಯೂಸ್ ಮಾಡ್ಕೋಬೋದು. ಅದೇ ಥರ ಬಂದ್ಬಿಟ್ಟು ಅಂದರೆ ಈ ಅಪ್ಲಿಕೇಶನ್ ಮಾತ್ರ ಓಪನ್ ಆಗಬೇಕು, ಇಲ್ಲಾಂದರೆ ಬೇಡ ಅಂತ. ಆ ರೀತಿಯಲ್ಲಿ ಪೇರೆಂಟಲ್ ಕಂಟ್ರೋಲ್ ಅಪ್ಲಿಕೇಶನ್ಸ್ ಇದ್ದಾವೆ, ಗೂಗಲಿಂದನೂ ಇದ್ದಾವೆ. ಹಾಗೆ ಬಂದ್ಬಿಟ್ಟು ಅಂದರೆ ಇತ್ತೀಚೆಗೆ ಬರೋ ಮೊಬೈಲ್ಸ್ ಎಲ್ಲ ಅಂತಂದರೆ ಡಿಫಾಲ್ಟ್ ಆಗಿ ಅಂತಂದರೆ ಪೇರೆಂಟಲ್ ಕಂಟ್ರೋಲ್ ಆಪ್ಷನ್ ಸೆಟ್ಟಿಂಗ್ಸಿಂದನೇ ಬರ್ತೈತೆ ಅಂತ ಹೇಳ್ಬೋದು. ಸೊ ಈ ರೀತಿಯಲ್ಲಿ ಅಂತ ನಿಮ್ಮ ಮೊಬೈಲ್ನ ಯೂಸ್ ಮಾಡ್ಕೋಬೋದು. ಸೊ ಇದು ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಫೀಚರ್ ಅಂತ ನನಗೆ ಅನಿಸ್ತು. ಸೊ ಇವಿಷ್ಟು ರೀತಿಯಲ್ಲಿ ನಾವೇನಂತಂದರೆ ನಿಮ್ಮ ಮೊಬೈಲ್ನ ಯೂಸ್ ಮಾಡ್ಕೋಬೋದು. ಏನಂತಂದರೆ ಈಸಿಯಾಗಿ ವೇಸ್ಟಾಗಿ ಮನೆಯಾಗಿ ಬಿಸಾಗೋಕ್ಕಿಂತ ಈ ರೀತಿಯಲ್ಲಿ ಟೈಪ್ಸ್ ಆಫ್ ನೀವು ಯೂಸ್ ಮಾಡ್ಕೋಬೋದು. ಇದು ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಅಂತ ಅನಿಸ್ತು. ಹಾಗೆ ಬಂದ್ಬಿಟ್ಟು ಇನ್ನೊಂದು ಟೈಪಲ್ಲೂ ಸಹ ನಾವು ಯೂಸ್ ಮಾಡ್ಕೋಬೋದು. ಯಾವ ರೀತಿಯಲ್ಲಿ ಅಂತಂದರೆ, ಇವಾಗ ನೀವು ಭಾಳಷ್ಟು ಜನ ಅಬ್ಸರ್ವ್ ಮಾಡಿರ್ತಾರೆ, ಅಮೆಝಾನ್ ಅಲೆಕ್ಸಾ ಆ ರೀತಿಯಲ್ಲಿ ಅಂತಂದರೆ ಮನೆಯಲ್ಲಿ ಏನಾದರೂ ಕ್ವಶನ್ ಕೇಳಿದಾಗ ಅದು ನಮ್ಮ ಹತ್ರ ಮೊಬೈಲ್ ಇರೋ ಅವಶ್ಯಕತೆ ಇಲ್ಲ, ಒಂದು ಅಲೆಕ್ಸಾ ಒಂದು ಸ್ಪೀಕರ್ ಇದ್ದಂಗೆ ಇರುತ್ತೆ. ಆ ರೀತಿಯಲ್ಲಿ ನಾವು ಕಂಟ್ರೋಲ್ ನಾವು ಕೇಳಿದ ಕ್ವಶನ್ಗೆ ಏನಂತ ಅದು ಆನ್ಸರ್ ಕೊಡ್ತಿತ್ತು. ಅದೇ ರೀತಿಯಲ್ಲಿ ಅಂತಂದ್ರೆ ಈ ಮೊಬೈಲ್ನ ಸಹ ನಾವು ಯೂಸ್ ಮಾಡೋದು. ಅಲೆಕ್ಸಾ ರೀತಿ, ಅಮೆಝಾನ್ ಅಲೆಕ್ಸಾ ರೀತಿ ಪ್ಲೇಸ್ಟೋರಲ್ಲಿ ಐತೆ, ಓಕೆನಾ. ಅಂದರೆ ಅಮೆಝಾನ್ ಅಲೆಕ್ಸಾ ಅಂತ ಐತೆ, ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತಂದರೆ ಅಲೆಕ್ಸಾ ರೀತಿಯಲ್ಲಿ ಯೂಸ್ ಮಾಡ್ಕೋಬೋದು ನಿಮ್ಮ ಮೊಬೈಲ್ನ. ಸೊ ಈ ರೀತಿ ಭಾಳಷ್ಟು ರೀತಿಯಲ್ಲಿ ಯೂಸ್ ಮಾಡ್ಕೋಬೋದು. ಓಕೆ, ನಾನು ಪರ್ಟಿಕ್ಯುಲರ್ ಆಗಿ ಈ ಫೀಚರ್ಸಿಂದ ಹೇಳಿದೆ. ಸೊ ಇವು ಬಂದ್ಬಿಟ್ಟು ಮೇನ್ ಆಫ್ ದ ಫೀಚರ್ಸ್. ನಿಮ್ಮ ಮೊಬೈಲ್ ಈ ರೀತಿಯಲ್ಲಿ ಯೂಸ್ ಮಾಡ್ಕೋಬೋದು. ಒನ್ ಆಫ್ ದ ಬೆಸ್ಟ್ ಫೀಚರ್ ಅಂತ ಅನಿಸ್ತು. ಈ ಫೀಚರ್ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕೆಳಗೆ ಕಮೆಂಟ್ನೇ ತಿಳಿಸೋಕೆನಾ. ಸೊ ಈ ಫೀಚರ್ಸ್ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕೆಳಗೆ ಕಮೆಂಟ್ನೇ ತಿಳಿಸೋಕೆನಾ. ಈ ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ಟೆಕ್ ಮೊಬೈಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಫೀಲ್ ಆಗಿ ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ಅಪ್ಡೇಟ್ ಆಗಿ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ನಾವು.